ನವ ಬೆಂಗಳೂರಿಗೆ ಮತ್ತೆ ಸ್ವಾಗತ. ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿಗಳದ್ದೇ ಕಾರ್ಬಾರು. ವಾಹನ ಸವಾರರಿಗೆ ನಿತ್ಯ ನರಕ ದರ್ಶನ. ಗುಂಡಿಗಳಲ್ಲಿ ಬಿದ್ದು ಗಾಯಗೊಂಡವರೆಷ್ಟೋ, ಪ್ರಾಣ ಕಳೆದುಕೊಂಡವರೆಷ್ಟೋ ಲೆಕ್ಕವಿಲ್ಲ. ಆದರೂ ಆ ಯಮಸ್ವರೂಪಿ ಗುಂಡಿಗಳನ್ನು ಮುಚ್ಚುವ ಗೋಜಿಗೆ ಪಾಲಿಕೆ ಮಾತ್ರ ಹೋಗ್ತಾನೆ ಇಲ್ಲ. ಇದು ಸಾವಿನ ಗುಂಡಿ. ಕಿರುತೆರೆ ನಟ ಅಶೋಕ್ ಪ್ರಾಣ ಕಳೆದುಕೊಂಡಿದ್ದು ಇಲ್ಲೇ. ಬಸವನಗುಡಿಯಲ್ಲಿರುವ ರಾಮಕೃಷ್ಣ ಮಠದ ರಸ್ತೆಯಲ್ಲಿ ಆ ಅವಘಡ ನಡೆದು ತಿಂಗಳುಗಳೇ ಕಳೆದಿವೆ. ಆದರೆ ಗುಂಡಿ ಮುಚ್ಚುವ ಕೆಲಸ ಮಾತ್ರ ಇನ್ನೂ ಮುಗಿದಿಲ್ಲ. ನಾನೊಂದು ತಿಂಗಳಿಂದ ಇಲ್ಲಿ ಬಂದಿರಬೇಕಾದ್ರೆ ಇದೇ ಥರ ಗುಂಡಿ ಇತ್ತು. ಅವರು ಯಾರೋ ಇಲ್ಲೊಬ್ಬರು ಸತ್ತೋಗಿದ್ರು. ಬಟ್ ಈಗಲೂ ಅದೇ ಪರಿಸ್ಥಿತಿ ಇಲ್ಲಿ ಮುಂದುವರಿತಾ ಇದೆ. ಇಲ್ಲಿ ಟ್ರಾಫಿಕ್ ಜಾಮು ನಾನು ಬಹುಶಃ ಒಂದು ತಿಂಗಳಿಂದ ನೋಡ್ತಾ ಇದ್ದೀನಿ, ಅದೇ ಥರ ಮುಂದುವರಿತಾ ಇದೆ. ಟ್ರಾಫಿಕ್ ಜಾಮ್ ಇದೆ. ಬಹುಶಃ ಇದು ಈಗ ಅಲ್ಲಿ ಮುಂದುಗಡೆ ಅಲ್ಲೊಂದು ಗುಂಡಿ ಹಳ್ಳ ತೋಡಿ ಕೆಲಸ ಮಾಡ್ತಾ ಇದ್ದಾರೆ. ಬಹುಶಃ ಈಗ ಮುಂದುವರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. 3 ತಿಂಗಳು ಕಳೆದರೂ ಕಾಮಗಾರಿ ಪೂರ್ಣಗೊಳ್ಳದೆ ಇರೋದು ವಾಹನ ಸವಾರರಿಗೆ ಕಿರಿಕಿರಿ ಉಂಟು ಮಾಡ್ತಿದೆ. ಜೊತೆಗೆ ಟ್ರಾಫಿಕ್ ಸಮಸ್ಯೆ ಸಹ ಹೆಚ್ಚಾಗಿದೆ. ಸರ್, ತುಂಬ 6 ತಿಂಗಳಿಂದ ಇದು ಓಪನ್ ಆಗಿದೆ. ಇವಾಗ ಮುಚ್ಚಿದ್ದಾರೆ. ತುಂಬ ಸುತ್ಕೊಂಡ್ಬರ್ಬೇಕು, ಆ ಕಡೆ ಸುತ್ಕೊಂಡ್ಬರ್ಬೇಕು. ಸಿಕ್ಕಾಪಟ್ಟೆ ಟ್ರಾಫಿಕ್, ಸಾಯಂಕಾಲ ಟೈಮಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ನಾವು ಸುತ್ಕೊಂಡ್ಬರ್ಬೇಕು. ಕಸ್ಟಮರ್ ಗಲಾಟೆ ಮಾಡ್ತಾರೆ, ಏನು ರೀ ಸುತ್ಕೊಂಡು ಹೋಗಿದ್ದೀರಾ ಅಂತ ಹೇಳ್ತಾರೆ. ಬರೀ ಒಂದು ಗುಂಡಿ ಮುಚ್ಚಲು ಪಾಲಿಕೆ 3 ತಿಂಗಳು ತೆಗೆದುಕೊಂಡ್ರೆ ಬೆಂಗಳೂರಿನ ಹದಗೆಟ್ಟ ರಸ್ತೆಗಳಿಗೆಲ್ಲ ರಿಪೇರಿ ಭಾಗ್ಯ ಯಾವಾಗ ಅನ್ನೋದು ಸಾರ್ವಜನಿಕರ ಪ್ರಶ್ನೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವೆಂಕಟ್ ಜೊತೆ ನವೀನ್, ಸುವರ್ಣ ನ್ಯೂಸ್. ನಗರದ ಹೊರವಲಯದಲ್ಲಿರುವ ಹಳ್ಳಿಗಳಲ್ಲಿ ಇನ್ಮೇಲೆ ಬಸ್ಗಳ ತಾಪತ್ರಯ ಇರುವುದಿಲ್ಲ. ಯಾಕಂದ್ರೆ ಪ್ರಯಾಣಿಕರ ಅನುಕೂಲಕ್ಕಾಗಿಯೇ 27 ಮಿಡಿ ಬಸ್ಗಳು ರಸ್ತೆಗಳಿವೆ. ಆ ಮಿಡಿ ಬಸ್ಗಳು ಹೇಗಿವೆ, ಅದರ ಸ್ಪೆಷಾಲಿಟಿ ಏನು ನೋಡೋಣ ಬನ್ನಿ. ಇದು ಮಿನಿ ಬಸ್ ಅಲ್ಲ, ಮಿಡಿ ಬಸ್. ಹೌದು, ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಮಿಡಿ ಬಸ್ ಆನೇಕಲ್ನಿಂದ ಸಂಚಾರ ಆರಂಭಿಸಿದೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಸಂಸದ ಡಿಕೆ ಸುರೇಶ್ ಹಾಗೂ ಶಾಸಕ ಶಿವಣ್ಣ ಮಿಡಿ ಬಸ್ ಸಂಚಾರಕ್ಕೆ ಹಸಿರು ನಿಶಾನೆ ತೋರಿದರು. ಆನೇಕಲ್ನಿಂದ 27 ಮಿಡಿ ಬಸ್ಗಳು 7 ಮಾರ್ಗಗಳಲ್ಲಿ ಅಡ್ಡಾಡಲಿವೆ. ಒಟ್ಟು 77 ಹಳ್ಳಿಗಳ ಪ್ರಯಾಣಿಕರಿಗೆ ಸಾರಿಗೆ ಸಂಪರ್ಕ ಕಲ್ಪಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶ. 27 ಬಸ್ಸು ಸುಮಾರು 70 ಹಳ್ಳಿಗಳಿಗೆ, ಈ ಹಳ್ಳಿಗಳಿಂದ ಆ ಫೀಡರ್ ಇದಕ್ಕೆ ಇವತ್ತು ಕನೆಕ್ಟಿವಿಟಿ ಕೊಡುತ್ತೆ. ಈ ಭಾಗದಲ್ಲಿ ಅತ್ಯಂತ ಜನಸಂದಣಿ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ 5 ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾಸ್ ಇದೆ. ಅವರಿಗೆ ಸಾರಿಗೆ ಸೌಲಭ್ಯ ಕಲಿಸೋದಕ್ಕೆ ಈ ಕಾರ್ಯಕ್ರಮವನ್ನು ನಾವು ಇವತ್ತು ಪ್ರಾರಂಭ ಮಾಡಿದ್ದೀವಿ. ಹೇಳಿ ಕೇಳಿ ಆನೇಕಲ್ ಕೈಗಾರಿಕಾ ಪ್ರದೇಶ. ಹಾಗಾಗಿ ಕಾರ್ಮಿಕರಿಗೆ ಫ್ಯಾಕ್ಟರಿಗೆ ತೆರಳಲು ಮಿಡಿ ಬಸ್ ಅನುಕೂಲವಾಗಲಿದೆ. ಮಿಡಿ ಬಸ್ಗಳನ್ನು 27 ಬಸ್ಗಳನ್ನು ನಮ್ಮ ಒಂದು ಕ್ಷೇತ್ರಕ್ಕೆ ನಮ್ಮ ಸಾರಿಗೆ ಸಚಿವರು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಚಂದಾಪುರ ಮತ್ತು ಹತ್ತಿಬೆಲೆ ಸಿಟಿ ಏನು ಮೇನ್ ರೋಡ್, ಹೊಸೂರು ಮೇನ್ ರೋಡ್ ಇತ್ತು, ಅದಕ್ಕೆ ಇಲ್ಲಿಂದ ಆನೇಕಲ್ಲಿಂದ ನಾವು ಚಂದಾಪುರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ಮಿಡಿ ಬಸ್ನಿಂದ ಹೋಗ್ಬೋದು. ಒಟ್ಟಲ್ಲಿ ದೇಶದಲ್ಲೇ ನಂಬರ್ 1 ಸಾರಿಗೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರೋ ಬಿಎಂಟಿಸಿ ಮತ್ತಷ್ಟು ಜನಸ್ನೇಹಿಯಾಗುವತ್ತ ಹೆಜ್ಜೆ ಇಟ್ಟಿದೆ. ಆನೇಕಲ್ನಿಂದ ಕ್ಯಾಮರಾಮನ್ ರವಿಕುಮಾರ್ ಜೊತೆ ಮಂಜುನಾಥ್, ಸುವರ್ಣ ನ್ಯೂಸ್. ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿ ನಾನಾ ಬಗೆಯ ಸಸ್ಯ ಸಂಪತ್ತಿದೆ. ಅವುಗಳ ಸಾಲಿಗೆ ಮತ್ತಷ್ಟು ಗಿಡಮೂಲಿಕೆಗಳು ಸೇರ್ಪಡೆಯಾಗಲಿವೆ. ಹಾಗಿದ್ರೆ ಆ ಚರಕವನದಲ್ಲಿ ಏನಿದೆ ನೋಡ್ಕೊಂಡು ಬನ್ನಿ. ಅಳಲೆ ಮರ, ಮಾವು, ಫೈಕಸ್, ಅಕೇಶಿಯಾ ಹೀಗೆ 100 ಜಾತಿಯ ಮರಗಳು ಇಲ್ಲಿವೆ. ಅಂದಹಾಗೆ ಇವೆಲ್ಲ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿರುವ ಚರಕವನದಲ್ಲಿ ಗಮನ ಸೆಳೀತಾ ಇರುವ ಔಷಧೀಯ ಗುಣವುಳ್ಳ ಮರಗಳು. ವಿದ್ಯಾರ್ಥಿಗಳ ಅಧ್ಯಯನಕ್ಕಾಗಿ ಬೆಂಗಳೂರು ವಿವಿ ಚರಕವನಕ್ಕೆ ಚಾಲನೆ ಕೊಟ್ಟಿದೆ. ಪರಿಸರವಾದಿ ಡಾಕ್ಟರ್ ಎನ್ ಯಲ್ಲಪ್ಪ ರೆಡ್ಡಿ ಚರಕವನ ಉದ್ಘಾಟಿಸಿದರು. ಇಲ್ಲಿ ಚರಕವನದಲ್ಲಿ 51 ಗಣ ಇದೆ. ಒಂದೊಂದು ಗಣ ಅಂದರೆ ಒಂದೊಂದು ಸಿಸ್ಟಮ್, ಕಾರ್ಡಿಯಾಕ್ ಸಿಸ್ಟಮ್, ನರ್ವಸ್ ಸಿಸ್ಟಮ್, ಹೀಗೆ 50 ಸಿಸ್ಟಮ್ಸ್ನ ಐಡೆಂಟಿಫೈ ಮಾಡಿದ್ದಾರೆ. ಒಂದೊಂದು ಸಿಸ್ಟಮ್ನಲ್ಲಿ 10 ಗಿಡ ಹಾಕಿದ್ದೀವಿ. ದಿ ಪ್ಲಾಂಟ್ಸ್ ವಿಚ್ ವಿಲ್ ಟೇಕ್ ಕೇರ್ ಆಫ್ ದಿ ಮೆಮರಿ, ದಿ ಪ್ಲಾಂಟ್ಸ್ ವಿಚ್ ವಿಲ್ ಟೇಕ್ ಕೇರ್ ಆಫ್ ಯುವರ್ ಐಸ್, ಸ್ಕಿನ್, ಬಾಡಿ, ನರ್ವಸ್ ಸಿಸ್ಟಮ್, ಡೈಜೆಸ್ಟ್ ಹಾಗೆ. ಸೊ ಅದನ್ನು ಇಲ್ಲಿ ಮೆಂಟಲಿ ಮಕ್ಕಳಿಗೆ
year-long program we are going to give an ecotherapy and aromatherapy. ಚರಕವನದಲ್ಲಿ ಮಕ್ಕಳಿಗೆ ಔಷಧೀಯ ಗಿಡಗಳ ಬಗ್ಗೆ ಮಾಹಿತಿ ನೀಡಲಾಯಿತು. ಬುದ್ಧಿಮಾಂದ್ಯರ ಶಾಲೆಯಿಂದ ಬಂದ ನೂರಾರು ವಿದ್ಯಾರ್ಥಿಗಳು ನಮ್ಮ ಸಸ್ಯ ಸಂಪತ್ತಿನ ಬಗ್ಗೆ ತಿಳಿದುಕೊಂಡರು. We came to surroundings, medicine plants to see and to learn. ವಿಶಿಷ್ಟ ವಿದ್ಯಾರ್ಥಿಗಳನ್ನೇ ದೃಷ್ಟಿಯಲ್ಲಿಟ್ಟುಕೊಂಡು ವಿವಿ ಚರಕವನವನ್ನ ಆರಂಭಿಸಿದೆ. ರಾಜ್ಯದ ಮೂಲೆ ಮೂಲೆಯಿಂದಲೂ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಗಿಡಮೂಲಿಕೆಗಳ ಬಗ್ಗೆ ಅಧ್ಯಯನ ನಡೆಸಬಹುದು. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ಮಮತಾ ಮರಧಾಳ, ಸುವರ್ಣ ನ್ಯೂಸ್. ನಟ ಶಿವರಾಜ್ ಕುಮಾರ್ ಶಬರಿಮಲೆ ಯಾತ್ರೆಗೆ ಹೊರಟಿದ್ದಾರೆ. ಅವರೊಂದಿಗೆ ಪ್ರೇಮ್ ಹಾಗೂ ಪುನೀತ್ ಕೂಡ ಅಯ್ಯಪ್ಪನ ದರ್ಶನ ಪಡೆಯಲಿದ್ದಾರೆ. ತಳಿರು ತೋರಣಗಳಿಂದ ಸಿಂಗಾರಗೊಂಡಿರುವ ಮನೆ, ಒಂದು ಕಡೆ ಗಂಟೆ ಮತ್ತು ಮಂಗಳಾರತಿಯ ಸದ್ದು. ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಮನೆಯಲ್ಲಿ ಇಂದು ವಿಶೇಷ ಪೂಜೆ. ಲೋಕವೀರಂ ಮಹಾಪೂಜ್ಯಂ ಸರ್ವರಕ್ಷಾಕರಂ ವಿಭುಂ ಪಾರ್ವತೀ ಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ ಸ್ವಾಮಿಯೇ ಶರಣಮಯ್ಯಪ್ಪ. ಕಳೆದ ಕೆಲ ದಿನಗಳ ಹಿಂದೆ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿರುವ ಹ್ಯಾಟ್ರಿಕ್ ಹೀರೋ ಇಂದು ಬೆಳಿಗ್ಗೆ ಮನೆಯಲ್ಲಿ ಅಯ್ಯಪ್ಪನ ಪೂಜೆ ಏರ್ಪಡಿಸಿದರು. ಪೂಜೆಯಲ್ಲಿ ಚಿತ್ರರಂಗದ ಸಾಕಷ್ಟು ಗಣ್ಯರು ಪಾಲ್ಗೊಂಡಿದ್ರು. ವರನಟ ಡಾಕ್ಟರ್ ರಾಜ್ಕುಮಾರ್ ಕೂಡ ಶಬರಿಮಲೆ ಯಾತ್ರೆಯನ್ನ ಕೈಗೊಳ್ತಾ ಇದ್ರು. ಈ ಸಂಪ್ರದಾಯವನ್ನ ಮಕ್ಕಳಾದ ಶಿವರಾಜ್ ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಮುಂದುವರಿಸಿಕೊಂಡು ಬಂದಿದ್ರು. ಈ ಬಾರಿ ಪುನೀತ್ ರಾಜ್ಕುಮಾರ್ ಮಾಲೆ ಧರಿಸಿರೋದು ವಿಶೇಷ. ಕಾರುಣ್ಯಾಮೃತಪೂರಿತಂ ಸರ್ವವಿಘ್ನಹರಂ ದೇವಂ ಶಾಸ್ತಾರಂ ಪ್ರಣಮಾಮ್ಯಹಂ ಸ್ವಾಮಿಯೇ ಶರಣಮಯ್ಯಪ್ಪ. ನಾವು ಡೈರೆಕ್ಟ್ ಶಬರಿಮಲೆಗೆ ಹೋಗ್ತೀವಿ. ಶಬರಿಮಲೆಗೆ ಹೋಗಿ ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಬರಬೇಕಾದ್ರೆ ಗುರುವಾಯೂರು ಮತ್ತು ಚೋಟನಿಕೆರೆ ಅಲ್ಲಿ ದರ್ಶನ ಮುಗಿಸ್ಕೊಂಡು ಬರ್ತೀವಿ. ಸೊ ಇಲ್ಲಿಂದ ಏನು ನಾವು ನಾಳೆ ಮಧ್ಯಾಹ್ನ ಹೋಗಿ ರೀಚ್ ಆಗ್ತೀವಿ. ಅಲ್ಲಿ ಸಂಜೆ ಎಲ್ಲ ನಾವು ಬೆಟ್ಟ ಹತ್ತಿ ನಾಳೆ ರಾತ್ರಿ ದರ್ಶನ ಮಾಡೋರು ದರ್ಶನ ಮಾಡ್ತೀವಿ. ಮತ್ತು ನಾಡಿದ್ದು ಬೆಳಿಗ್ಗೆ ತುಪ್ಪದ ಕಾಯಿ ಎಲ್ಲ ತೊಗೊಂಡೋಗಿ ನಮ್ಮ ಗುರುಸ್ವಾಮಿಗಳು ಅಭಿಷೇಕ ಮಾಡಿಕೊಂಡು ನಾಳಿದ್ದು ಬೆಳಿಗ್ಗೆನೂ ದರ್ಶನ ಮುಗಿಸ್ಕೊಂಡು ಬರ್ತೀವಿ. ಅಲ್ಲಿ ಯಾರು ಸ್ಟಾರ್ ಅಲ್ಲ, ಯಾರು ಅಂದರೆ ಎಲ್ಲರೂ ಒಂದೇ ರೀತಿಯಲ್ಲಿ ಇರ್ತೀವಿ ಅಲ್ಲಿ. ಅಂದರೆ ಹೋಗೋ ಪಯಣದ ಚೆನ್ನಾಗಿರುತ್ತೆ, ದಾರಿಲಿ ತಿಂತೀವಿ, ಎಲ್ಲಾದರೂ ಪಂಪಾಗತ್ತೋದ್ಮೇಲೆ ಎಲ್ಲರೂ ಒಂದೇ ಹಾಲಲ್ಲಿ ಇರ್ತೀವಿ. ಶಬರಿಮಲೆಯಲ್ಲಿ ಎಲ್ಲರ ಜೊತೆಗಿರ್ತೀವಿ, ಮಾತುಕತೆ ನಡೀತೆ, ಇಡೀ ರಾತ್ರಿ ನಿದ್ದೆ ಮಾಡಲ್ಲ, ಅಲ್ಲೇ ಓಡಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ತುಂಬ ಮಜಾ ಇರುತ್ತೆ. ಹಿರಿಯ ನಟ ಶಿವರಾಮ್ ನೇತೃತ್ವದಲ್ಲಿ ಹೊರಡುವ ಈ ಯಾತ್ರೆಯಲ್ಲಿ ಲವ್ಲಿ ಸ್ಟಾರ್ ಪ್ರೇಮ್, ಜೈ ಜಗದೀಶ್ ಮತ್ತು ಚಿತ್ರರಂಗದ ಹಲವಾರು ಗಣ್ಯರು, ಶಿವಣ್ಣನ ಆಪ್ತರು ಶಬರಿಮಲೆಯಲ್ಲಿ ಅಯ್ಯಪ್ಪನ ದರ್ಶನವನ್ನ ಪಡೆದು ಬರಲಿದ್ದಾರೆ. ಇಂದು ಸಂಜೆ 6 ಗಂಟೆಗೆ ಒಟ್ಟು 45 ಜನರ ತಂಡ ಶಬರಿಮಲೆ ಯಾತ್ರೆ ಹೊರಟಿದ್ದು ಅಯ್ಯಪ್ಪನ ದರ್ಶನ ಮಾಡಿ ಹಿಂದಿರುಗಲಿದ್ದಾರೆ. ರೇವನ್ ಪಿ ಜೇವೂರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಇಂದಿನ ಚಿನ್ನದ ದರ ನೋಡೋಣ ಬನ್ನಿ. $22 ಕ್ಯಾರೆಟ್ ಚಿನ್ನದ ದರ 10 ಗ್ರಾಂಗೆ 28,690 ರೂಪಾಯಿ. ನೆನೆ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 40 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ದರ 10 ಗ್ರಾಂಗೆ 30,980 ರೂಪಾಯಿ. ನೆನೆ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 40 ರೂಪಾಯಿ ಏರಿಕೆಯಾಗಿದೆ. ಕಾಲೇಜು ಓದುವಂತ ಬ್ಯುಸಿಯಾಗಿದ್ದ ಲಿಶಾ ಫ್ಯಾಷನ್ ಡಿಸೈನಿಂಗ್ ವಿದ್ಯಾರ್ಥಿಗಳು ಇವತ್ತು ಫುಲ್ ಖುಷಿಯಾಗಿದ್ರು. ವೇಸ್ಟ್ ವಸ್ತುಗಳಿಂದ ತಯಾರಾದ ನವೀನ ವಿನ್ಯಾಸದ ಡ್ರೆಸ್ ತೊಟ್ಟು ರ್ಯಾಂಪ್ ಮೇಲೆ ಹೆಜ್ಜೆ ಹಾಕಿದ್ರು. ಅವರ ಫ್ಯಾಷನ್ ಝಲಕ್ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ವೇಸ್ಟ್ ಪೇಪರ್ನಿಂದ ತಯಾರಿಸಿದ ಸ್ಕರ್ಟ್, ಕಂಪ್ಯೂಟರ್ ಕೀಪ್ಯಾಡ್ನಲ್ಲಿ ತಯಾರಿಸಿದ ಫ್ರಾಕ್, ಗೋಣಿ ಚೀಲದಿಂದ ರೆಡಿಯಾದ ಪ್ಯಾಂಟ್ ಶರ್ಟ್, ಡಸ್ಟ್ಬಿನ್ ಕವರ್ನಲ್ಲಿ ಅಂದದ ಡ್ರೆಸ್. ಅಬ್ಬಬ್ಬಾ, ಒಂದಕ್ಕಿಂತ ಒಂದು ಚೆಂದ. ವಿಶೇಷ ಅಂದ್ರೆ ಇವೆಲ್ಲವೂ ವೇಸ್ಟ್ ವಸ್ತುಗಳಿಂದ ತಯಾರಾದ ಬಟ್ಟೆಗಳು.
ಕೋರಮಂಗಲ ಲಿಶಾ ಫ್ಯಾಷನ್ ಡಿಸೈನ್ ಕಾಲೇಜಿನ ವಿದ್ಯಾರ್ಥಿಗಳು ಇವುಗಳನ್ನ ತೊಟ್ಟು ಬೆಕ್ಕಿನ ನಡಿಗೆ ಇಟ್ರು. ಸಖತ್ತಾಗಿ ರ್ಯಾಂಪ್ ಮೇಲೆ ಹೆಜ್ಜೆ ಹಾಕಿದ್ರು. They were not supposed to use any traditional fabric or textile. So as you saw, they have not used fabric or textile. They've used different materials. They've used sponge. Some of them have used leather. Some have used paper, as you just saw. And the few innovative ones, they have used plastic and they have used keys of a computer keyboard. ಹೊಸ ಡಿಸೈನ್ನ ಈ ಬಟ್ಟೆಗಳನ್ನು ತಯಾರಿಸೋಕೆ ವಿದ್ಯಾರ್ಥಿಗಳು ಕಳೆದ 1 ವಾರದಿಂದ ಶ್ರಮ ಪಟ್ಟಿದ್ದಾರೆ. ವರ್ಷ ಪೂರ್ತಿ ಕಾಲೇಜು ಓದು ಅಂತ ಬ್ಯುಸಿಯಾಗಿದ್ದವರೆಲ್ಲ ಡಿಫ್ರೆಂಟ್ ದಿರಿಸು ತೊಟ್ಟು ಫ್ಯಾಷನ್ ಶೋ ಮಾಡ್ತಾ ಫುಲ್ ಎಂಜಾಯ್ ಮಾಡಿದ್ದಲ್ಲದೆ ಬಹುಮಾನ ಕೂಡ ಪಡ್ಕೊಂಡ್ರು. ಪ್ಲಾಸ್ಟಿಕ್ದು ಬೇರೆ ಬೇರೆ ಮೆಟೀರಿಯಲ್ ಯೂಸ್ ಮಾಡಿದ್ವಿ. ಇದು ಪ್ಲಾಸ್ಟಿಕ್ ಬ್ಯಾಗು, ಇದು ಡೈನಿಂಗ್ ಟೇಬಲ್ ಕ್ಲಾತ್ ಪ್ಲಾಸ್ಟಿಕ್ದು ಅದು, ಮತ್ತು ಇದು ಫ್ಯಾಕ್ಟ್ರಿ ಔಟ್ಲೆಟ್ ಪ್ಲಾಸ್ಟಿಕ್ ಶೀಟ್, ಅದೆಲ್ಲ ಯೂಸ್ ಮಾಡಿಬಿಟ್ಟು ನಾವು ಆ ಥರ ಡಿಸೈನ್ ಮಾಡಿ ಅದು ರಿಫ್ಲೆಕ್ಟ್ ಆಗಬೇಕು. ಇವರೆಲ್ಲ ಕಸದಿಂದ ರಸ ಅನ್ನೋ ಮಾತನ್ನ ಸಾಧಿಸಿ ತೋರಿಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ಮಮತಾ ಮರಧಾಳ, ಸುವರ್ಣ ನ್ಯೂಸ್.